ಹಲ್ಲೆಲೂಯಾ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಪ್ರಾರ್ಥನೆಯಲ್ಲಿ ದೇವರು ನಾವು ದೃಷ್ಟಿಸಿ ನೋಡೋಣ. ಎಲ್ಲರ ಕಣ್ಗಳನ್ನು ಮುಚ್ಚಿ ಆತನನ್ನು ಮಹಿಮೆ ಪಡಿಸೋಣ. ಪ್ರಿಯರೇ, ನಾವು ಆರಾಧನೆ ಮಾಡುವಂಥ ದೇವರು ಸರ್ವಶಕ್ತನಾಗಿದ್ದಾನೆ. ಈ ವೇಳೆಯಲ್ಲಿ ವೀಕ್ಷಿಸುವಂಥ ಈ ವೇಳೆಯಲ್ಲಿ ಎಲ್ಲರೂ ದೇವರು ನಮ್ಮನ್ನು ಮಹಿಮೆ ಪಡಿಸೋಣ. ಎಲ್ಲರೂ ಸೇರಿ ನನ್ನೊಟ್ಟಿಗೆ ಎಲ್ಲರೂ ಸೇರಿ ದೇವರನ್ನು ಮಹಿಮೆ ಪಡಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ. ಅಪ್ಪ, ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ ನಿಮಗೆ ಸ್ತೋತ್ರ ರಾಜ. ಯೇಸುವೇ ನಿಮಗೆ ಸ್ತೋತ್ರ. ನಿನ್ನಿಂದ ಅಸಾಧ್ಯವಾದುದು ಒಂದು ಇಲ್ಲ ಸ್ವಾಮಿ. ನಿನ್ನಿಂದ ಎಲ್ಲವೂ ಸಾಧ್ಯ ರಾಜ. ನೀನು ಆರಾಧನೆಯಲ್ಲಿ ಪ್ರಿಯ ಪಡುವ ದೇವರಾಗಿದೆಯ ಸ್ವಾಮಿ. ವೇಳೆಯಲ್ಲಿ ನಿನ್ನನ್ನು ಮಹಿಮೆ ಪಡಿಸುತ್ತಾ ಇದ್ದೀವಿ ಸ್ವಾಮಿ. ಅಪ್ಪ, ನೀನು ಆರಾಧನೆಯೊಳಗೆ ವಾಸ ಮಾಡುವ ತಂದೆಯಾಗಿದೆಯಾ ದೇವರೇ. ಈ ವೇಳೆಯಲ್ಲಿ ನಾವು ಸ್ವಾಮಿ ಹೃದಯದ ಅಂತರಾಳದಿಂದ ದೇವರೇ ನಿಮ್ಮನ್ನು ಮಹಿಮೆ ಪಡಿಸುತ್ತಾ ಇದ್ದೀವಿ ಸ್ವಾಮಿ. ಮಹಿಮೆ ಪಡಿಸುತ್ತಾ ಇದ್ದೀವಿ. ಅದ್ಭುತನೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜ. ಉನ್ನತನೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಲ್ಲರೂ ನನ್ನೊಟ್ಟಿಗೆ ಸೇರಿ ದೇವರನ್ನು ಮಹಿಮೆ ಪಡಿಸೋಣ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರ ರಾಜ, ಸ್ತೋತ್ರ ರಾಜ. ಯೇಸುವೇ ಪವಿತ್ರಾತ್ಮನೇ ನಿಮಗೆ ಸ್ತೋತ್ರ ಸ್ವಾಮಿ. ಆರಾಧಿಸುವೆ, ನಾ ಆರಾಧಿಸುವೆ, ಆರಾಧಿಸುವೆ, ನಾ ಆರಾಧಿಸುವೆ. ನನ್ನ ಯೇಸು ರಾಜನಿಗೆ ಆರಾಧಿಸುವೆ. ನನ್ನ ಯೇಸು ರಾಜನಿಗೆ ಆರಾಧಿಸುವೆ, ಆರಾಧಿಸುವೆ, ನಾ ಆರಾಧಿಸುವೆ, ಆರಾಧಿಸುವೆ, ನಾ ಆರಾಧಿಸುವೆ. ನನ್ನ ಯೇಸು ರಾಜನಿಗೆ ಆರಾಧಿಸುವೆ. ನನ್ನ ಯೇಸು ರಾಜನಿಗೆ ಆರಾಧಿಸುವೆ. ತಂದೆಯಾದ ದೇವರೇ ನಿನ್ನ ಆರಾಧಿಸುವೆ. ಭೂಪರಲೋಕದ ಒಡೆಯನೇ ನಿನ್ನ ಆರಾಧಿಸುವೆ. ತಂದೆಯಾದ ದೇವರೇ ನಿನ್ನ ಆರಾಧಿಸುವೆ. ಭೂಪರಲೋಕದ ಒಡೆಯನೇ ನಿನ್ನ ಆರಾಧಿಸುವೆ. ಜೀವಿಸುವ ದೇವರೇ ನಿನ್ನ ಆರಾಧಿಸುವೆ. ಜೀವಿಸುವ ದೇವರೇ ನಿನ್ನ ಆರಾಧಿಸುವೆ, ಆರಾಧಿಸುವೆ, ನಾ ಆರಾಧಿಸುವೆ, ಆರಾಧಿಸುವೆ, ಆರಾಧಿಸುವೆ. ನನ್ನ ಯೇಸು ರಾಜನಿಗೆ ಆರಾಧಿಸುವೆ. ನನ್ನ ಯೇಸು ರಾಜನಿಗೆ ಆರಾಧಿಸುವೆ.
ಅಪ್ಪ, ನಮ್ಮನ್ನು ಗುಣಪಡಿಸಿದ ದೇವರೇ ನಿಮಗೆ ಸ್ತೋತ್ರಗಳು ರಾಜ. ನಿಮಗೆ ಕೋಟಿ ಕೋಟಿ ನಮನಗಳು ಸ್ವಾಮಿ. ನಿಮಗೆ ಆರಾಧನೆ ಸ್ವಾಮಿ. ಈ ವೇಳೆಯಲ್ಲಿ ನಿಮಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೀವಿ ಸ್ವಾಮಿ. ಅಪ್ಪ, ಭೂಪರಲೋಕದ ಒಡೆಯನೇ ನಿಮಗೆ ಸ್ತೋತ್ರ ರಾಜ. ನಿಮ್ಮ ಸಮ್ಮುಖದಲ್ಲಿ ನಮಗೆ ಬಿಡುಗಡೆ ಉಂಟು ಸ್ವಾಮಿ. ನಿಮ್ಮ ನಾಮವನ್ನು ಹೇಳುವಾಗ, ನಿಮ್ಮ ನಾಮವನ್ನು ಉಚ್ಚರಿಸುವಾಗ ದೇವರೇ ನಮಗೆ ಬಿಡುಗಡೆ ಕೊಡುವ ದೇವರಾಗಿದೆಯ ಸ್ವಾಮಿ. ನಿಮಗೆ ಎಲ್ಲವೂ ಸಾಧ್ಯ ಸ್ವಾಮಿ. ಹಲ್ಲೆಲೂಯಾ. ಎಲ್ಲರೂ ನಮ್ಮೊಟ್ಟಿಗೆ ಸೇರಿ ದೇವರನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ರಾಜ. ನಿನ್ನಂಥ ದೇವರು ಯಾರು ಇಲ್ಲ ಸ್ವಾಮಿ. ನಮಗೋಸ್ಕರ ಅಪ್ಪ ಈ ಭೂಮಿಗೆ ಬಂದು ಸ್ವಾಮಿ ಅಪ್ಪ ರಕ್ತವನ್ನು ಸುರಿಸಿ ನಮಗೋಸ್ಕರ ಜೀವವನ್ನು ಕೊಟ್ಟ ದೇವರೇ ಅಪ್ಪ, ನಿಮಗೆ ಸ್ತೋತ್ರ. ಮರಣವನ್ನು ಗೆದ್ದಾತನೇ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ರಕ್ಷಿಸಿದ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಪಾಪಗಳನ್ನು ಹೊತ್ತು ತೀರಿಸಿದ ದೇವರೇ ನಿಮಗೆ ಸ್ತೋತ್ರ ರಾಜ. ಸ್ತೋತ್ರ ರಾಜ. ಎಲ್ಲರೂ ಮಹಿಮೆ ಪಡಿಸೋಣ ಪ್ರಿಯರೇ. ಯೇಸುವೇ ನಿಮಗೆ ಸ್ತೋತ್ರ. ನಿನ್ನಂಥ ದೇವರು ಯಾರು ಇಲ್ಲ ಸ್ವಾಮಿ. ಈ ಲೋಕದಲ್ಲಿ ನಿನ್ನಂಥ ದೇವರು ಯಾರು ಇಲ್ಲ ಸ್ವಾಮಿ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ವಾಮಿ. ಪ್ರೀತಿ ಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರ ರಾಜ. ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ
ದೇವರು ಯಾರಿಲ್ಲ ಸ್ವಾಮಿ. ಅಪ್ಪ, ನಿನ್ನ ಹಾಗೆ ಪ್ರೀತಿಸುವ ದೇವರು ಅಪ್ಪ ನೀನೇ ಸ್ವಾಮಿ. ನಮಗೆ ಶಾಶ್ವತವಾದ ದೇವರಾಗಿದೆಯ ರಾಜ. ಯೇಸುವೆ, ನಮ್ಮನ್ನು ಎಂದಿಗೂ ಕೈ ಬಿಡದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ನಮನಗಳು ರಾಜ, ನಿಮಗೆ ಕೋಟಿ ಕೋಟಿ ನಮನಗಳು. ನಿನ್ನ ನಾಮವು ಸ್ವಾಮಿ ಅಪ್ಪ ಎಷ್ಟು ಮಧುರವಾದದು ಸ್ವಾಮಿ. ಅಪ್ಪ, ನಿಮಗೆ ಸ್ತೋತ್ರ ಸ್ತೋತ್ರ ರಾಜ. ಈ ವೇಳೆಯಲ್ಲಿ ನಿಮ್ಮನ್ನು ಮಹಿಮೆ ಪಡಿಸುತ್ತಾ ಇದ್ದೀವಿ ರಾಜ. ಪರಲೋಕ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ನಿನ್ನ ನಾಮವು ಸ್ವಾಮಿ ಮಹಿಮೆ ಹೊಂದಲಿ ಸ್ವಾಮಿ. ಅಪ್ಪ, ನನ್ನೊಟ್ಟಿಗೆ ಸೇರಿ ಆರಾಧಿಸುವಂತ ಅಪ್ಪ ಪ್ರಿಯ ಸಹೋದರ ಸಹೋದರಿಗಳಿಗೆ ಸ್ವಾಮಿ ನೀನು ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ಅಪ್ಪ, ಯಾರೆಲ್ಲ ದೇವರೇ ಕಣ್ಣೀರಿನಿಂದ ವೇದನೆಯಿಂದ ಇದ್ದಾರೋ ಸ್ವಾಮಿ, ಈ ಸಮಯದಲ್ಲಿ ನಿಮ್ಮನ್ನು ನೋಡಿ ದೃಷ್ಟಿಸಿ ನೋಡುತ್ತಾ ಇದ್ದಾರೋ ಸ್ವಾಮಿ, ನೀನು ನಿಶ್ಚಯವಾಗಿ ಅಪ್ಪ ನೀನು ಬಿಡುಗಡೆ ಕೊಡುವ ದೇವರಾಗಿದೆಯ ರಾಜ. ನಿಮಗೆ ಸ್ತೋತ್ರ ರಾಜ. ಯೇಸುವೆ, ನಿಮಗೆ ಸ್ತೋತ್ರ. ಇಷ್ಟರವರೆಗೂ ಆರಾಧಿಸುವಂತೆ ಕೃಪೆ ನೀಡಿದಕ್ಕಾಗಿ ಸ್ತೋತ್ರ. ಈ ಆರಾಧನೆ ಸ್ವಾಮಿ ನೀನು ಆಶೀರ್ವದಿಸು ರಾಜ. ನೀನು ಬಲಪಡಿಸು, ದಾರಿ ನಡೆಸು ಸ್ವಾಮಿ. ಅಪ್ಪ ಪ್ರಭು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ. ದೇವರ ಸಂದೇಶಕ್ಕಾಗಿ ಕರಗಳನ್ನು ತಟ್ಟಿ ಬರಮಾಡಿಕೊಳ್ಳೋಣ. Greetings to you all in the most loving name of our Lord and Savior Jesus Christ. ನಿಮ್ಮೆಲ್ಲರಿಗೂ ಪ್ರೀತಿಯುಳ್ಳಂತ ಯೇಸು ಕ್ರಿಸ್ತನು ರಕ್ಷಕನೂ ಆಗಿರುವಂತ ನಮ್ಮ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರುವವನಾಗಿದ್ದೇನೆ. Though we are not able to meet face to face, God has given us this privilege to speak to you all over this media. ನಾವೆಲ್ಲರೂ ಮುಖಾಮುಖಿಯಾಗಿ ಕಾಣಲು ಸಾಧ್ಯವಾಗದೇ ಇದ್ದರೂ ಸಹ ಈ ಒಂದು ಮಾಧ್ಯಮದ ಮುಖಾಂತರವಾಗಿ ನಾವು ಒಬ್ಬರನ್ನೊಬ್ಬರು ಸಂಧಿಸುವಂತೆ ದೇವರು ಕೊಟ್ಟಂತ ಈ ಸದಾವಕಾಶಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. May God's blessings and His protection be upon you and your family. ದೇವರ ಸುರಕ್ಷತೆಯು ಆತನ ಕಾಪಾಡುವಿಕೆಯು ನಿಮ್ಮ ಮೇಲೆಯೂ ಮತ್ತು ನಿಮ್ಮ ಕುಟುಂಬದ ಮೇಲೆಯೂ ಕಾಣಲ್ಪಡಲಿ. Last 3 weeks we have been seeing on the title Be Strong. 3 ವಾರಗಳಿಂದ ನಾವು ಬಲಗೊಳ್ಳಿರಿ ಎನ್ನುವಂತ ಶೀರ್ಷಿಕೆಯಲ್ಲಿ ಸಂದೇಶವನ್ನು ಕೇಳುತ್ತಾ ಬಂದೆವು. This week also I want to continue on the same topic, be strong in the Lord. ಈ ವಾರದಲ್ಲಿಯೂ ನೀವು ದೇವರಲ್ಲಿ ಬಲಗೊಳ್ಳಿರಿ ಎನ್ನುವಂತ ಶೀರ್ಷಿಕೆಯಲ್ಲಿ ಮಾತಾಡಲು ಬಯಸುತ್ತೇನೆ. The reference word is Ephesians chapter 6 verse 10, which we have seen last week also. It reads like this: be strong in the Lord and in the power of His might. ನಾವು ಕಳೆದ ವಾರದಲ್ಲಿಯೂ ನೋಡಿದಂತ ವಾಕ್ಯದ ಪ್ರಕಾರವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯ, ನೀವು ಕರ್ತನನ್ನು ಆತನ ಆಧ್ಯಾತ್ಮಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. Word of God says, by hearing the word of God, we get this faith. ದೇವರ ವಾಕ್ಯವನ್ನು ಕೇಳುವುದರ ಮುಖಾಂತರವಾಗಿ ಈ ನಂಬಿಕೆಯು ನಮ್ಮಲ್ಲಿ ಬರುತ್ತದೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. But how do we know that we are strong in the faith? ಆದರೆ ನಾವು ನಂಬಿಕೆಯಲ್ಲಿ ಬಲವುಳ್ಳವರಾಗಿದ್ದೇವೆ ಎಂಬುದಾಗಿ ನಮಗೆ ಹೇಗೆ ಗೊತ್ತಾಗುತ್ತದೆ? Obedience determines our strength in our faith. ನಮ್ಮ ನಂಬಿಕೆಯಲ್ಲಿ ಕಾಣಲ್ಪಡುವಂತ ಆ ಒಂದು ವಿಧೇಯತ್ವ ಎನ್ನುವಂಥದ್ದು ನಾವು ಬಲಗೊಂಡು ಅದರಲ್ಲಿ ಸ್ಥಿರವಾಗಿ ಇದ್ದೇವೆ ಎಂಬುದಾಗಿ ತೋರಿಸುವಂತದ್ದಾಗಿದೆ. Being faithful to the Lord and to the word of God is what God wants from us. ದೇವರ ವಾಕ್ಯದ ಪ್ರಕಾರವಾಗಿ ಆತನಿಗೆ ನಂಬಿಕಸ್ಥರಾಗಿ ಕಾಣಲ್ಪಡುವಂತದ್ದೇ ದೇವರು ನಮ್ಮಿಂದ ಬಯಸುವಂತದ್ದಾಗಿದೆ. That only decides how far we are strong in the Lord. ಅದೇ ನಾವು ದೇವರಲ್ಲಿ ಎಷ್ಟರ ಮಟ್ಟಿಗೆ ಸ್ಥಿರವಾಗಿದ್ದೇವೆ ಎಂಬುದಾಗಿ ತೀರ್ಮಾನಿಸುವಂತದ್ದಾಗಿದೆ. Not only to hear the word of God, but to obey the God is very much important. ನಾವು ದೇವರ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲದೆ
ಅದಕ್ಕೆ ವಿಧೇಯರಾಗುವಂತದ್ದು ಬಹಳ ಮುಖ್ಯವಾಗಿದೆ. If you read Romans chapter 2 verse 13, it says, "For it is not those who hear the law who are righteous in God's sight, but it is those who obey the law who will be declared righteous." ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರೂ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ, ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. Same thing we can see in Joshua chapter 22 verse 5 also, which says, "But be very careful to keep the commandment and the law that Moses, the servant of the Lord, gave you, to love the Lord your God, to walk in obedience to him, to keep his commandments and to hold fast to him, and to serve him with all your heart and with all your soul." ಇಲ್ಲಿ ಯೆಹೋಶುವನ ಪುಸ್ತಕ 22ನೇ ಅಧ್ಯಾಯ 5ನೇ ವಾಕ್ಯದಲ್ಲಿಯೂ ಅದನ್ನೇ ನಮಗೆ ತಿಳಿಸುವಂತದ್ದಾಗಿದೆ. ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಕೊಟ್ಟ ಧರ್ಮೋಪದೇಶ ವಿಧಿಗಳನ್ನು ಜಾಗರೂಕತೆಯಿಂದ ಕೈಕೊಳ್ಳಿರಿ. ಹೀಗಿರಲಾಗಿ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾರ್ಗದಲ್ಲಿ ನಡೆದು ಆತನ ಆಜ್ಞೆಗಳನ್ನು ಕೈಕೊಂಡು ಆತನನ್ನೇ ಹೊಂದಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನನ್ನು ಸೇವಿಸಿರಿ ಎಂದು ಹೇಳಿ ಅವರನ್ನು ಆಶೀರ್ವದಿಸಿ ಕಳಿಸಿದನು. Without obedience, it is not possible to please God. ವಿಧೇಯತ್ವವಿಲ್ಲದಂತೆ ದೇವರನ್ನು ಮೆಚ್ಚಿಸುವುದು ಸಾಧ್ಯವಿಲ್ಲ. Only those people who are obedient to the word of God are the blessed people. ಯಾರ್ಯಾರು ದೇವರ ಮಾತಿಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದಾರೋ ಅವರು ಮಾತ್ರವೇ ಆಶೀರ್ವಾದ ಹೊಂದಿದಂತ ಜನರಾಗಿರುತ್ತಾರೆ. That we can read in Psalms 128 verse 1, which says, "Blessed are all who fear the Lord, who walk in obedience to him." ಅದನ್ನೇ ಕೀರ್ತನೆಗಳು 128 ಮೊದಲನೆಯ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. Many of us think that by hearing word of God we are faithful ones. No. By obedience to the word of God decides our strength in the Lord. ನಾವು ಅನೇಕ ಮಂದಿ ತಿಳಿದುಕೊಳ್ಳುವಂತದ್ದು, ದೇವರ ವಾಕ್ಯವನ್ನು ಕೇಳಿದ್ರೆ ಸಾಕು ನಾವು ಧನ್ಯರು, ಆಶೀರ್ವಾದವನ್ನು ಹೊಂದಿರುತ್ತೇವೆ ಎಂಬುದಾಗಿ. ಆ ರೀತಿಯಾಗಿ ಎಲ್ಲ ದೇವರ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲದೆ ಅದಕ್ಕೆ ವಿಧೇಯರಾಗಿ ನಡೆಯುವುದರಿಂದ ನಮಗೆ ದೇವರ ಮೇಲಿರುವಂತ ನಂಬಿಕೆ ಎಷ್ಟರ ಮಟ್ಟಿಗಿದೆ, ಎಷ್ಟು ಸ್ಥಿರವಾಗಿದೆ ಎಂಬುದಾಗಿ ಅದು ತೀರ್ಮಾನಿಸುವಂತದ್ದಾಗಿದೆ. We are living in the world and the worldliness wave is against us. How far we can stand strong? ನಾವು ಈ ಲೋಕದಲ್ಲಿ ಜೀವನ ಮಾಡ್ತಾ ಇರೋದ್ರಿಂದ ಈ ಲೋಕದಲ್ಲಿ ಕಾಣಲ್ಪಡುವಂತ ಅನೇಕ ಲೌಕಿಕ ಕಾರ್ಯಗಳು ನಮ್ಗೆ ವಿರುದ್ಧವಾಗಿ ಹೇಳುತ್ತಾ ಇರ್ತವೆ. ಅದರಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರಲ್ಲಿ ಸ್ಥಿರವಾಗಿ ನಿಲ್ಲುತ್ತೇವೆ ಎಂಬುದಾಗಿ ಅದು ನೋಡುವಂತದ್ದಾಗಿ ಕಾಣಲ್ಪಡುತ್ತದೆ. Unless we are strong in our faith, we cannot stand the storm of the worldliness. ನಾವು ನಂಬಿಕೆಯಲ್ಲಿ ಸ್ಥಿರವಾಗಿ ದೃಢವಾಗಿ ನಿಲ್ಲದ ಹೊರತು ಈ ಲೋಕದಲ್ಲಿ ಬರುವಂತ ಈ ಒಂದು ಬಿರುಗಾಳಿಯಲ್ಲಿ ನಾವು ನೆಟ್ಟಗೆ ನಿಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ. There is a story in Bible about Daniel, Ananiah, Mishael and Azariah in Daniel, book of Daniel. ದಾನಿಯೇಲನ ಪುಸ್ತಕದಲ್ಲಿ ದಾನಿಯೇಲ, ಅನನ್ಯ, ಮಿಶಾಯೇಲ, ಅಜರ್ಯ ಎನ್ನುವಂತ ಯವನಸ್ಥರ ಬಗ್ಗೆ ಒಂದು ಘಟನೆಗಳು ಅವರ ಜೀವಿತದಲ್ಲಿ ನಡೆದಂತ ಕಾರ್ಯಗಳನ್ನು ಬರೆಯಲ್ಪಟ್ಟಿದೆ. We know that these 4 youths were captured and were taken as a captive to Babylon. ಈ 4 ಜನ ಯವನಸ್ಥರು ಸೆರೆ ಹಿಡಿಯಲ್ಪಟ್ಟು ಅವರನ್ನು ಬಾಬಿಲೋನ್ ದೇಶಕ್ಕೆ ಸೆರೆಯಾಳಾಗಿ ಕರೆದುಕೊಂಡು ಹೋಗುತ್ತಾರೆ. They are now captives in
Babylon, and they were trained in Babylonian practices. In fact, their names are also changed so that their culture will be changed, their food habit will be changed, their living style will be changed completely to suit Babylonian style. ಅವರು ಬಾಬೇಲಿಗೆ ಸೆರೆಯಾಳಾಗಿ ಕರೆದುಕೊಂಡು ಬಂದ ನಂತರ ಅವರು ಬಾಬೇಲಿನಲ್ಲಿ ಕಾಣಲ್ಪಡುವಂತ ಎಲ್ಲಾ ಸಂಸ್ಕೃತಿಗೆ ಅವರು ಹೊಂದಿಕೊಂಡು ನಡೆಯಬೇಕೆಂಬುದಾಗಿ ಹೇಳಿ ಅವರ ಆಹಾರ, ನಡೆ ಮತ್ತು ಎಲ್ಲಾ ರೀತಿಯಾದಂತ ಕಾರ್ಯಗಳು ಅವರಿಗೆ ತಕ್ಕಂತ ರೀತಿಯಲ್ಲಿ ಬದಲಾಯಿಸುವಂತೆ, ವ್ಯತ್ಯಾಸಗೊಳ್ಳುವಂತೆ ಮಾಡುವಂತ ಒಂದು ಪರಿಸ್ಥಿತಿ ಇಲ್ಲಿ. Now as slaves, these people do not have any freedom of their own. They cannot decide things on their own. They have to obey the rules and regulation of the Babylonian king. ಈಗ ಇವರು ಸೆರೆಯಾಳಾಗಿ ಬಾಬೇಲಿಗೆ ಹೋಗಿದ್ದಾರೆ. ಇವರಿಗೆ ತಮ್ಮದೇ ಆದಂತ ಯಾವುದೇ ಸ್ವತಂತ್ರವೂ ಅಲ್ಲಿ ಕಾಣಲ್ಪಡುವುದಿಲ್ಲ. ಬಾಬೇಲಿನ ಅರಸನು ಏನು ಹೇಳುತ್ತಾನೋ ಅದರಂತೆ ಇವರು ನಡೆಯಬೇಕಾದಂತ ಒಂದು ಪರಿಸ್ಥಿತಿ. But even in that critical situation, they chose to obey God. That was their strength of their faith. ಆ ರೀತಿಯಾದಂತ ಪರಿಸ್ಥಿತಿಯಲ್ಲಿಯೂ ಸಹ ಅವರು ದೇವರಿಗೆ ವಿಧೇಯರಾಗುವಂತದ್ದನ್ನೇ ಆರಿಸಿಕೊಂಡರು. ಅದೇ ಅವರ ನಂಬಿಕೆಯ ಸ್ಥಿರವಾಗಿ ಇರುವುದಕ್ಕೆ ಕಾರಣವಾಗಿತ್ತು. Though the world wanted to change them, to force them to Babylonian style, but still they were willing to follow God's law rather than the worldliness. ಅವರು ಬಾಬೇಲಿಗೆ ಹೋದ ನಂತರ ಅಲ್ಲಿನ ಸಂಸ್ಕೃತಿಗೆ ಹೊಂದಿಕೊಂಡು ಹೋಗಬೇಕೆಂಬುದಾಗಿ ಅನೇಕ ರೀತಿಯಾಗಿ ಅವರಿಗೆ ಅವರಿಗೆ ವಿರುದ್ಧವಾಗಿ ಬಂದಂತ ಕಾರ್ಯಗಳು ಇದ್ದರೂ ಸಹ ಅವರು ದೇವರಿಗೆ ವಿಧೇಯರಾಗಿ ಆತನ ಮಾತನ್ನು ಮಾತ್ರ ಕೇಳಿ ನಡೆಯುವಂತವರಾಗಿ ಇರುವುದನ್ನು ನಾವು ಕಾಣುತ್ತೇವೆ. The reference word which I have taken is from Daniel, book of Daniel, chapter 1, verses 5 to 8. It says, "And the king appointed them a daily provision of king's meat and of wine, which he drank, so nourishing them 3 years, that at the end of that they might stand before the king. Now among these were the children of Judah, that is Daniel, Ananiah, Mishael, Azariah, unto whom the prince of eunuchs gave names, for he gave unto Daniel the name of Belteshazzar, and to Ananiah, Shadrach, and to Mishael, Meshach, and to Azariah, Abednego. But Daniel purposed in his heart that he would not defile himself with a portion of king's meat, nor with the wine which he drank. Therefore he requested of the prince of the eunuchs that he might not defile himself." ಈ ಒಂದು ಸಂದೇಶಕ್ಕೆ ಪೂರಕವಾಗಿ ದಾನಿಯೇಲನ ಪುಸ್ತಕದಲ್ಲಿ 1ನೇ ಅಧ್ಯಾಯ 5ರಿಂದ 8ನೇ ವಾಕ್ಯವನ್ನು ನಾವು ಗಮನಿಸೋಣ. ಇದಲ್ಲದೆ ಇನ್ನು ಮುಂದೆ ಅವರು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು, ತಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನವಹಿ ಬಡಿಸುವ ಏರ್ಪಾಡು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಅನನ್ಯ, ಮಿಶಾಯೇಲ, ಅಜರ್ಯ ಎಂಬ ಯೆಹೂದ್ಯರು ಸೇರಿದ್ದರು. ಕಂಚುಕಿಯರ ಅಧ್ಯಕ್ಷನು ಇವರಿಗೆ ನಾಮಕರಣ ಮಾಡಿ ದಾನಿಯೇಲನಿಗೆ ಬೆಲ್ತೆಶಚ್ಚರ್, ಹನನ್ಯನಿಗೆ ಶದ್ರಕ್, ಮಿಶಾಯೇಲನಿಗೆ ಮೇಷಕ್, ಅಜರ್ಯನಿಗೆ ಅಬೇದ್ನೆಗೋ ಎಂಬ ಹೆಸರಿಟ್ಟನು. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದನು. You may ask me, what is worldliness? It is highly subjective. ನೀವು ಒಂದು ವೇಳೆ ಕೇಳಬಹುದು, ಲೌಕಿಕವಾಗಿ ಇರುವಂತದ್ದು ಅಂದ್ರೆ ಏನು ಎಂಬುದಾಗಿ. Worldliness, as defined, is
living according to the world law rather than God's law. ಲೌಕಿಕವಾಗಿ ಇರುವಂತದ್ದು ಎಂದು ಹೇಳಬೇಕಾದ್ರೆ ನಾವು ದೇವರ ನಿಯಮಾವಳಿಗಳನ್ನು ಬಿಟ್ಟು ಲೋಕದಲ್ಲಿ ಕಾಣಲ್ಪಡುವಂತ ನಿಯಮಗಳಿಗೆ ವಿಧೇಯರಾಗಿ ಜೀವನ ನಡೆಸುವಂತದ್ದೇ. Worldliness means fitting ourselves to fit the world order rather than godly order. ಲೌಕಿಕವಾಗಿ ಎಂದು ಹೇಳಬೇಕಾದ್ರೆ ನಮ್ಮನ್ನು ದೇವರ ಒಂದು ಕ್ರಮಬದ್ಧತೆಗಿಂತ ಬದಲಾಗಿ ಲೋಕದಲ್ಲಿ ಕಾಣಲ್ಪಡುವಂತ ಕ್ರಮಗಳನ್ನು ಅನುಸರಿಸಿ ನಡೆಯುವುದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂತದ್ದು. It is to look for the worldly richness rather than heavenly richness. ಇದು ದೇವರ ಮತ್ತು ಪರಲೋಕದ ಐಶ್ವರ್ಯಕ್ಕಿಂತಲೂ ಲೌಕಿಕ ಐಶ್ವರ್ಯಗಳನ್ನು ಎದುರು ನೋಡುವಂತದ್ದಾಗಿದೆ. It is to compromise to the world order rather than following or being obedient to God. ನಾವು ದೇವರಿಗೆ ವಿಧೇಯರಾಗಿರುವುದಕ್ಕಿಂತಲೂ ಲೌಕಿಕವಾಗಿ ಕಾಣಲ್ಪಡುವಂತ ಕ್ರಮಬದ್ಧತೆಯನ್ನು ಹಿಂಬಾಲಿಸುವುದು ಲೌಕಿಕತೆ ಎಂಬುದಾಗಿ ಹೇಳಲ್ಪಟ್ಟಿದೆ. To put it simple, worldliness means sin looks normal to them. ಇಲ್ಲಿ ಬಹಳ ಸುಲಭವಾಗಿ ಹೇಳಬೇಕು, ಸರಳವಾಗಿ ಹೇಳಬೇಕೆಂದು ಹೇಳುವುದಾದ್ರೆ, ಲೌಕಿಕ ಎಂದು ಹೇಳಬೇಕಾದ್ರೆ ಅಂತ ಜನರಿಗೆ ಪಾಪವೂ ಸಹ ಅದು ಬಹಳ ಸರಳವಾಗಿ ಮತ್ತು ಸಾಧಾರಣವಾಗಿ ಕಾಣುವಂತದ್ದಾಗಿದೆ. Worldly people look for worldly pleasures, worldly richness, worldly wisdoms. ಲೋಕದಲ್ಲಿ ಕಾಣಲ್ಪಡುವಂತ ಜನರು ಲೌಕಿಕವಾಗಿ ಕಾಣಲ್ಪಡುವಂತ ಈ ಸುಖಗಳು ಮತ್ತು ಲೌಕಿಕವಾಗಿ ಇರುವಂತ ಐಶ್ವರ್ಯ ಮತ್ತು ಅರಿವನ್ನು, ವಿವೇಕವನ್ನು ಎದುರು ನೋಡುವಂತವರಾಗಿದ್ದಾರೆ. Their mindset is such that they do not follow God's order, but rather they want to follow worldliness to have their pleasure. ಅವರು ದೇವರು ಕೊಡುವಂತ ನಿಯಮಾವಳಿಗಳನ್ನು, ಕಾನೂನು ಬದ್ಧತೆಗಳನ್ನು ಹಿಂಬಾಲಿಸದೆ ಲೋಕದಲ್ಲಿ ಕಾಣಲ್ಪಡುವಂತ ಕ್ರಮಗಳನ್ನು ಮತ್ತು ನಿಯಮಗಳನ್ನು ಹಿಂಬಾಲಿಸುವಂತವರಾಗಿರ್ತಾರೆ. ಯಾಕೆಂದ್ರೆ ತಮ್ಮ ಸುಖವನ್ನು, ತಮಗೆ ಬೇಕಾಗಿರುವಂತ ಸುಖವನ್ನು ಅನುಭವಿಸುವುದಕ್ಕೆ ಇದು ಅವರಿಗೆ ಬಹಳ ಸುಲಭವಾಗಿ ಕಾಣುತ್ತದೆ. The first test normally happens is on our basic needs. Always Satan tests us on our basic needs. ಮೊಟ್ಟ ಮೊದಲನೇದಾಗಿ ನಡೆಯುವಂತದ್ದು ನಮಗೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳನ್ನು ಸೈತಾನನು ಮುಟ್ಟುವವನಾಗಿದ್ದಾನೆ. Whether you are strong in faith or not is tested on our life, food and livelihood. ನಾವು ನಂಬಿಕೆಯಲ್ಲಿ ದೃಢವಾಗಿ ಇದ್ದೇವಾ ಇಲ್ಲವಾ ಎಂಬುದಾಗಿ ಪರೀಕ್ಷಿಸುವಂತದ್ದು ಮೊಟ್ಟ ಮೊದಲನೇದಾಗಿ ನಮ್ಮ ಜೀವನಕ್ಕೆ ಮೂಲ ಕಾರಣವಾಗಿ ಬೇಕಾಗಿರುವಂತ ಆಹಾರದಿಂದಲೇ. Yes, for food, person will do anything. ಆಹಾರಕ್ಕಾಗಿ ಮನುಷ್ಯನು ಏನು ಬೇಕಾದ್ರೂ ಮಾಡುವುದಕ್ಕೆ ಸಿದ್ಧನಾಗಿರುತ್ತಾನೆ. In fact, Satan tested our Lord Jesus Christ on food only first. ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ಸಹ ಸೈತಾನನು ಆಹಾರಕ್ಕಾಗಿ ಅವನನ್ನು ಪರೀಕ್ಷಿಸಿ ನೋಡಿದನು. The same trick he applied to these 4 young people of Israel who were captive in Babylon. ಬಾಬೆಲಿಗೆ ಸೆರೆಯಾಳಾಗಿ ಹೋದಂತ ಇಸ್ರಾಯೇಲಿನ ಈ 4 ಯೌವನಸ್ಥರನ್ನು ಸಹ ಇದೇ ರೀತಿಯಾಗಿ ಆಹಾರಕ್ಕಾಗಿ ಅವರು ಪರೀಕ್ಷಿಸಲ್ಪಟ್ಟರು. But why did Daniel did not want to eat the food of king? ಆದ್ರೆ ಇಲ್ಲಿ ದಾನಿಯೇಲನು ಅರಸನು ಕೊಟ್ಟಂತ ಆ ಒಂದು ಆಹಾರವನ್ನು ಯಾಕೆ ತಾನು ತಿನ್ನಬಾರದು ಎಂಬುದಾಗಿ ತೀರ್ಮಾನಿಸಿದನು. What is sin in that? ಅದರಲ್ಲಿ ಪಾಪವೇನಿದೆ? First of all, we must understand, he said, king's meat of Babylon, sometimes the food that is served to their god, that Pagal, is the same food that is
served to the king. ಮೊಟ್ಟ ಮೊದಲನೇದಾಗಿ ಅಲ್ಲಿ ಆ ಒಂದು ಬಾಬೆಲಿನ ಒಂದು ಆಚಾರಗಳು ಯಾವ ರೀತಿಯಾಗಿತ್ತು ಎಂದು ಹೇಳುವುದಾದ್ರೆ, ಅರಸನಿಗೆ ಕೊಡುವಂತ ಆ ಮಾಂಸವು ಕೆಲವು ವೇಳೆಗಳಲ್ಲಿ ಅಲ್ಲಿ ಇರುವಂತ ಬಾಳನ ದೇವತೆಗಳಿಗೆ ಅರ್ಪಿಸಿದಂತ ಮಾಂಸವಾಗಿರಬಹುದು. ಅದು ಅವರಿಗೆ ಅವರು ಸೇವನೆ ಮಾಡುವುದಕ್ಕೆ ಕೊಡುವಂತ ಒಂದು ಪರಿಸ್ಥಿತಿಯು ಕಂಡು ಬರುತ್ತಾ ಇತ್ತು. And secondly, some of the meats are prohibited by Jewish law. ಇನ್ನು ಎರಡನೆಯದಾಗಿ ಗಮನಿಸಿ ನೋಡಬೇಕಾದ್ರೆ, ಅಲ್ಲಿ ಕೆಲವು ಆಹಾರಗಳು, ಪದಾರ್ಥಗಳು, ಮಾಂಸವು ಯಹೂದ್ಯರಿಗೆ ತಿನ್ನಲು ಬಾಹಿರವಾಗಿರುವಂತ ಮಾಂಸ ಪದಾರ್ಥಗಳಾಗಿದ್ದವು. That is why Daniel did not want to defile himself with the food of the king. ಆದ್ದರಿಂದಲೇ ದಾನಿಯೇಲನು ಅರಸನ ಆಹಾರದಿಂದ ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದು ಎಂಬುದಾಗಿ ತಿಳಿದಿದ್ದನು. Though he did not have the freedom to decide which food to take, which food not to take it, but still he chose to obey God's law in such a bad situation. ಆತನು ಒಬ್ಬ ಸೆರೆಯಾಳಾಗಿರುವುದರಿಂದ ಅಲ್ಲಿ ತಾನು ಯಾವ ಆಹಾರವನ್ನು ಸೇವನೆ ಮಾಡಬೇಕು ಎನ್ನುವಂತ ಒಂದು ಸ್ವಾತಂತ್ರ್ಯವೂ ಸಹ ಅವನಿಗೆ ಇಲ್ಲದೆ ಇದ್ದರೂ ಸಹ ಆ ರೀತಿಯಾದಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿಯೂ ಆತನು ತನಗೆ ಬೇಕಾಗಿರುವುದನ್ನು ಮಾತ್ರವೇ ಸೇವನೆ ಮಾಡುವುದಕ್ಕೆ ಆತನು ತೀರ್ಮಾನಿಸುವುದನ್ನು ನಾವು ನೋಡುತ್ತೇವೆ. Satan always tempts us in our food habits. ಸೈತಾನನು ಯಾವಾಗಲೂ ನಮ್ಮ ಆಹಾರದ ಹವ್ಯಾಸಗಳಲ್ಲಿ ನಮ್ಮನ್ನು ಪರೀಕ್ಷಿಸುವಂತವನಾಗಿದ್ದಾನೆ. He tests in our livelihood. ನಮ್ಮ ಪ್ರತಿನಿತ್ಯದ ಕಾರ್ಯಗಳಲ್ಲಿ ನಮ್ಮನ್ನು ಪರೀಕ್ಷಿಸುವಂತವನಾಗಿದ್ದಾನೆ. You take, he was tested on food only, apple. ಅಲ್ಲಿ ಮೊಟ್ಟ ಮೊದಲನೇದಾಗಿ ಅವಳು ಸಹ ಆ ಒಂದು ಆಹಾರ ಹಣ್ಣಿನಿಂದಲೇ ಪರೀಕ್ಷಿಸಲ್ಪಟ್ಟಳು. You may ask whether eating apple is sin or not. ಒಂದು ವೇಳೆ ನೀವು ಕೇಳಬಹುದು, ಸೇಬನ್ನು ತಿನ್ನುವಂತದ್ದು ಪಾಪವೋ ಇಲ್ಲವೋ ಎಂಬುದಾಗಿ. Eating apple is not sin, but disobedience to God's word is sin. ಅಲ್ಲಿ ಸೇಬನ್ನು ಸೇವಿಸುವಂತದ್ದು ಪಾಪವಲ್ಲ, ಆದರೆ ದೇವರ ಮಾತಿಗೆ ಅವಿಧೇಯರಾಗುವಂತದ್ದೇ ಪಾಪವಾಗಿ ಕಾಣಲ್ಪಡುತ್ತದೆ. That is why Daniel wanted to follow God's word in totality rather than compromising to the worldliness. ಆದ್ದರಿಂದಲೇ ದಾನಿಯೇಲನು ಸಂಪೂರ್ಣವಾಗಿ ದೇವರ ಮಾತಿಗೆ ವಿಧೇಯನಾಗುವುದನ್ನು ಆರಿಸಿಕೊಂಡನು, ಲೌಕಿಕವಾಗಿ ಕಂಡು ಬರುವಂತ ಕಾರ್ಯಗಳನ್ನು ತಳ್ಳಿಬಿಟ್ಟನು. He was strong in his faith to follow God. ಆತನು ದೇವರನ್ನು ಹಿಂಬಾಲಿಸುವುದರಲ್ಲಿ ಸ್ಥಿರವಾಗಿ ನಿಂತಿದ್ದನು. How did he do it? I just want to bring 3 points before you. ಆತನು ಇದನ್ನು ಹೇಗೆ ಮಾಡಲು ಸಾಧ್ಯವಾಯಿತು ಎಂದು ನೀವು ಪ್ರಶ್ನಿಸಬಹುದು. ಅದಕ್ಕೆ ಆತನು ಮಾಡಿದಂತ 3 ಕಾರ್ಯಗಳನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. First and foremost thing is, he resolved. Daniel had purposefully resolved. ಮೊಟ್ಟ ಮೊದಲನೇದಾಗಿ ನಾವು ನೋಡುತ್ತೇವೆ, ಅಲ್ಲಿ ದಾನಿಯೇಲನು ಉದ್ದೇಶಪೂರ್ವಕವಾಗಿ ಪರಿಹರಿಸಲು, ಅದನ್ನು ತೀರ್ಮಾನಿಸಲು ಪ್ರಯತ್ನಿಸುತ್ತಾನೆ. That you can read in Daniel chapter 1 verse 8. It says, Daniel purposed in his heart that he would not defile himself with a portion of the king's meat, nor with the wine which he drank. This very clearly says, he purposed in his heart. ಇಲ್ಲಿ ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿದನು. ಅಂದರೆ ತನ್ನ ಮನಸ್ಸಿನಲ್ಲಿ ಆತನು ಈ ಕಾರ್ಯಗಳನ್ನು ಮಾಡಬಾರದು ಎಂಬುದಾಗಿ ನಿಶ್ಚಯಿಸುವುದನ್ನು ನೋಡುತ್ತೇವೆ. Here the purpose means to fix or to place it. It means he has resolved, decided in advance not to defile himself.
ಇಲ್ಲಿ ಹೇಳಲ್ಪಟ್ಟಿರುವಂತ ಕಾರ್ಯವನ್ನು ಗಮನಿಸಿ ನೋಡ್ಬೇಕಾದ್ರೆ ಆತನು ಉದ್ದೇಶಪೂರ್ವಕವಾಗಿ ಅಂದರೆ ತಾನು ಈ ಕೆಲಸವನ್ನ ಮಾಡಬಾರದು ಎಂಬುದಾಗಿ ದೃಢತೆಯಿಂದ ಹಠಮಾರಿತನದಿಂದ ಇರುವುದನ್ನು ಕಾಣುತ್ತೇವೆ. No doubt, he didn't have any bargaining power. He was just a slave, supposed to obey the orders of the king of Babylon. ಆತನಿಗೆ ತನ್ನದೇ ಆದಂತ ಯಾವುದೇ ಸ್ವಾತಂತ್ರ್ಯವು ಕಂಡು ಬರಲಿಲ್ಲ. ಯಾಕೆಂದರೆ ಆತನು ಬಾಬೇಲಿಗೆ ಅಲ್ಲಿ ಒಬ್ಬ ಸೆರೆಯಾಳಾಗಿ ಮಾತ್ರವೇ ಹೋಗಿರೋದ್ರಿಂದ ಮಾತಾಡುವುದಕ್ಕೆ ಅವನಿಗೆ ಯಾವುದೇ ಅವಕಾಶವಿಲ್ಲ. He was firm in his mind and resolved that he will not defy himself with worldliness. ಆತನು ತನ್ನ ಮನಸ್ಸಿನಲ್ಲಿ ದೃಢತೆಯುಳ್ಳಂತವನಾಗಿದ್ದು ತಾನು ಈ ಲೋಕದಲ್ಲಿ ಕಾಣಲ್ಪಡುವಂತ ಕಾರ್ಯಗಳಿಂದ ತನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ ತೀರ್ಮಾನಿಸಿಕೊಂಡಿದ್ದನು. My dear friend, how many of us have this resolution? How many of us decide in our heart that we will not get corrupted by this worldliness? ಪ್ರೀತಿಯುಳ್ಳ ಸ್ನೇಹಿತರೆ, ನಮ್ಮಲ್ಲಿ ಎಷ್ಟು ಜನರಿಗೆ ಈ ಸಂಕಲ್ಪವು ಕಾಣಲ್ಪಡುತ್ತದೆ? ಈ ಲೋಕದಲ್ಲಿ ಕಾಣಲ್ಪಡುವಂತಹ ಕಾರ್ಯಗಳಿಂದ ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ತೀರ್ಮಾನಿಸಿದ್ದೀರಿ. First of all, you require your mindset, whether to follow God or not to follow God. ಮೊಟ್ಟ ಮೊದಲನೇದಾಗಿ ನಮ್ಮ ಮನಸ್ಸಿನಲ್ಲಿ ನಾವು ದೇವರನ್ನು ಹಿಂಬಾಲಿಸಬೇಕೋ ಬೇಡವೋ ಎನ್ನುವಂತ ಒಂದು ತೀರ್ಮಾನವು ದೃಢವಾಗಿ ಕಾಣಲ್ಪಡಬೇಕು. The situation can be anything. It may be adverse to you and you may not have any choice, but still, what is your intention? What is your mindset? ಅಲ್ಲಿ ಪರಿಸ್ಥಿತಿಗಳು ನಮಗೆ ವಿರುದ್ಧವಾಗಿ ಕಾಣಲ್ಪಡಬಹುದು, ದಾರಿಯು ಇಕ್ಕಟ್ಟಾಗಿರಬಹುದು. ಆದ್ರೂ ಸಹ ಅಂತ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಒಂದು ಉತ್ತರವು ಇಲ್ಲ ನಿಮ್ಮ ತೀರ್ಮಾನವು ಯಾವುದಾಗಿ ಕಾಣಲ್ಪಡುತ್ತಾ ಇದೆ? You have 1,000 reasons to say it is not possible. ಇದು ಸಾಧ್ಯವಿಲ್ಲ ಎಂದು ಹೇಳುವುದಕ್ಕೆ ನಿಮಗೆ ಸಾವಿರಾರು ಕಾರಣಗಳಿರಬಹುದು. But do you in your mind want to follow God's law or not to follow God's law to suit the worldliness? ಒಂದು ವೇಳೆ ನೀವು ನಿಮ್ಮ ಮನಸ್ಸಿನಲ್ಲಿ ದೇವರನ್ನು ಹಿಂಬಾಲಿಸದೆ, ದೇವರ ಕಾನೂನುಬದ್ಧಗಳನ್ನು ಹಿಂಬಾಲಿಸದೆ, ಲೋಕಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ಲೋಕಕ್ಕೆ ತಕ್ಕಂತೆ ತಾವು ಜೀವಿಸಬೇಕೆಂಬುದಾಗಿ ಬಯಸುತ್ತಾ ಇದ್ದೀರೋ? And secondly, here Daniel was persistent and had confidence on God. ಎರಡನೇದಾಗಿ ದಾನಿಯೇಲನು ದೇವರ ಮೇಲೆ ಹೆಚ್ಚಾದಂತ ಆತ್ಮವಿಶ್ವಾಸ ಉಳ್ಳಂತ ವ್ಯಕ್ತಿಯಾಗಿದ್ದನು. He knew in his heart, God will make a way where there is no way. ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ಎಲ್ಲಿ ಮಾರ್ಗವೇ ಇಲ್ಲದಂತಾಗಿ ಕಾಣಲ್ಪಡುತ್ತದೋ ಅಲ್ಲಿ ದೇವರು ನನಗೋಸ್ಕರ ಒಂದು ಮಾರ್ಗವನ್ನು ಉಂಟು ಮಾಡುವನೆಂದು. God will bring light in your darkness and will bring water from the rocks. ದೇವರು ನಿಮಗೆ ನಡೆಯುವುದಕ್ಕೆ ಮಾರ್ಗವನ್ನು ಮತ್ತು ಏನೂ ಇಲ್ಲದೆ ಇರುವಂತ ಮರುಭೂಮಿಯಲ್ಲಿ ಕುಡಿಯುವುದಕ್ಕೆ ನೀರನ್ನು ತರುವಂತವನಾಗಿದ್ದಾನೆ. Knowing that he has to follow the law, still Daniel was persistent and had confidence on God to follow God's word rather than the king's word. So he decided, you see, he decided to approach the eunuch, the eunuch's head and request him that he may be allowed to take some other food. ಅಲ್ಲಿ ದಾನಿಯೇಲನು ಲೋಕದಲ್ಲಿ ಕಾಣಲ್ಪಡುವಂತ ಕಾರ್ಯಗಳಿಗಿಂತಲೂ ದೇವರ ಮಾತಿಗೆ ವಿಧೇಯನಾಗಿ ಆತನನ್ನು ಹಿಂಬಾಲಿಸುವುದೇ ಉತ್ತಮ ಎಂಬುದಾಗಿ ತಿಳಿದುಕೊಂಡಿದ್ದರಿಂದ ಆತನು ದೇವರ ಮೇಲೆ ಆತ್ಮವಿಶ್ವಾಸ ಉಳ್ಳಂತ ವ್ಯಕ್ತಿಯಾಗಿದ್ದರಿಂದ ಅಲ್ಲಿದ್ದಂತ ತನ್ನ ಮೇಲೆ ಪಾರುಪತ್ಯಗಾಗಿ ಇಟ್ಟಿದ್ದಂತ ಕಂಚುಕಿಯ ಬಳಿಯಲ್ಲಿ ಹೋಗಿ ಮಾತಾಡುವುದಕ್ಕೆ ಧೈರ್ಯ ಉಳ್ಳವನಾಗಿರುತ್ತಾನೆ.
That's what we read in Daniel 1 chapter 8, the latter part. Therefore, he requested of the prince of eunuchs that he might not defile himself. He may be excused from the king's food. ಅದನ್ನೇ ನಾವು 8ನೇ ವಾಕ್ಯದಲ್ಲಿ ನಂತರದ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸುತ್ತಾನೆ. ಅಂದರೆ ಅರಸನ ಒಂದು ಆಹಾರವನ್ನು ತಾನು ಸೇವಿಸಲಾರೆ, ತನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ ಅಲ್ಲಿ ತೀರ್ಮಾನಿಸಿ ಅದನ್ನು ಕಂಚುಕಿಯ ಬಳಿಯಲ್ಲಿ ಹೇಳುವುದನ್ನು ನೋಡುತ್ತೇವೆ. Knowing that disobedience to the king's law will cost his life, still he was confident that his God will make a way. And he was persistent to follow God's law. So he approaches with a strong heart, with a strong mind. He approaches the prince of the eunuchs, that he may be excused from the king's food. ಅಲ್ಲಿ ಅರಸನ ಮಾತಿಗೆ ಅವಿಧೇಯರಾಗುವಂತವರಿಗೆ ಮರಣವೇ ಶಿಕ್ಷೆ ಎಂಬುದಾಗಿ ತಿಳಿದಿದ್ದರೂ, ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ ಎಂಬುದಾಗಿ ಆತನು ತಿಳಿದಿದ್ದರೂ ಸಹ ದೇವರ ಮಾತಿಗೆ ವಿಧೇಯನಾಗುವಂತ ದಾನಿಯೇಲನು ಅಲ್ಲಿ ಕಂಚುಕಿಯ ಬಳಿಯಲ್ಲಿ ಧೈರ್ಯದಿಂದ ಹೋಗಿ ಮಾತಾಡುವುದನ್ನು ನಾವು ನೋಡುತ್ತೇವೆ. You see, even after the request of Daniel to the eunuch's prince, the prince of eunuchs himself was scared. That was we read in Daniel chapter 1, verse 9 to 11. He says, now God had brought Daniel into favor and tender love with the prince of eunuchs. And the prince of eunuchs said to Daniel, see here how fearful the eunuch was. I fear my lord the king, who hath appointed your meat and your drink. For why should he see your faces worse liking than the children which are of your sort? Then shall he make me endanger my head to the king. He was scared of his head also, you see. ಇಲ್ಲಿ ನಾವು ಗಮನಿಸಿ ನೋಡುತ್ತೇವೆ, ಕಂಚುಕಿಯ ಅಧ್ಯಕ್ಷನ ಬಳಿಯಲ್ಲಿ ಮಾತಾಡಬೇಕಾದ್ರೆ ಆತನು ಸಹ ಭಯಭ್ರಾಂತನಾಗುವುದನ್ನು ನೋಡುತ್ತೇವೆ. 9ರಿಂದ 11ನೇ ವಾಕ್ಯದಲ್ಲಿ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ಧೈರ್ಯವನ್ನು ಹುಟ್ಟಿಸಿದನು. ಆ ವಿಜ್ಞಾಪನೆಯನ್ನು ಕೇಳಿ ಕಂಚುಕಿಯರ ಅಧ್ಯಕ್ಷನು ದಾನಿಯೇಲನಿಗೆ, ನಿಮಗೆ ಆಹಾರ ಪಾನಗಳನ್ನು ಏರ್ಪಡಿಸಿದ ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯುವಕರ ಮುಖಕ್ಕಿಂತ ನಿಮ್ಮ ಮುಖವು ಬಾಡಿರುವುದನ್ನು ನೋಡುವನೆಂದು ಭಯಪಡುತ್ತೇನೆ. ರಾಜನು ನನ್ನ ತಲೆಯನ್ನು ತೆಗಿಸಲು ಕಾರಣರಾದಿರಿ ಎಂದು ಹೇಳಿದನು. ಹಾಗಾದ್ರೆ ಕಂಚುಕಿಯ ಅಧ್ಯಕ್ಷನು ಇಲ್ಲಿ ಭಯಪಡುವುದನ್ನು ನಾವು ನೋಡುತ್ತೇವೆ. It is highly risky for Daniel to ask for a change of plan or to disobey the king's plan, king's order. Still, he was willing to risk his life for his faith. ಇಲ್ಲಿ ದಾನಿಯೇಲನು ರಾಜನ ಒಂದು ತೀರ್ಮಾನ, ಆತನ ಆಜ್ಞೆಗೆ ವಿರುದ್ಧವಾಗಿ ಮಾತಾಡುವಂತದ್ದು, ಅವಿಧೇಯತೆಯನ್ನು ತೋರಿಸುವಂತದ್ದು ಆತನಿಗೆ ಮರಣವನ್ನು ತರುವಂತದ್ದೇ ಆಗಿದ್ದರೂ ಸಹ ಆತನು ರಾಜನ ಬಳಿಯಲ್ಲಿ, ಅಂದ್ರೆ ರಾಜನು ಹೇಳಿದಂತ ಮಾತಿಗೆ ವಿರುದ್ಧವಾಗಿ ಈತನು ಮಾತಾಡುವುದನ್ನು, ಭಯ ಭೀತಿ ಇಲ್ಲದಂತೆ ಮಾತಾಡುವುದನ್ನು ನಾವು ಗಮನಿಸುತ್ತೇವೆ. Because Daniel was having that much confidence on his God. ಯಾಕೆಂದರೆ ದಾನಿಯೇಲನಿಗೆ ತನ್ನ ದೇವರ ಮೇಲೆ ಅಷ್ಟೊಂದು ಆತ್ಮವಿಶ್ವಾಸವು ಕಾಣಲ್ಪಡುತ್ತದೆ. That was the strength of Daniel in the Lord. ದೇವರಲ್ಲಿ ದಾನಿಯೇಲನಿಗೆ ಇಷ್ಟರ ಮಟ್ಟಿಗೆ ಬಲವು, ಸ್ಥಿರವಾದಂತ ನಂಬಿಕೆಯು ಕಾಣಲ್ಪಟ್ಟಿತು. And the third one was Daniel was having an alternate plan to achieve what he is supposed to achieve. ದಾನಿಯೇಲನು ತಾನು ಏನನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಇದ್ದನೋ ಅದನ್ನು ಪಡೆದುಕೊಳ್ಳುವುದಕ್ಕೆ ಒಂದು ಬೇರೆ ರೀತಿಯಾದಂತಹ ಒಂದು ತೀರ್ಮಾನವನ್ನು ತನ್ನ ಮನಸ್ಸಲ್ಲಿ ಇಟ್ಟುಕೊಂಡಿದ್ದನು. See here, all people were given king's food, but Daniel and his friends
they wanted to have this same kind of strength, the gloominess, illuminous on their face, everything, but by following some other plan. It means they already planned something else other than the king's order. ಇಲ್ಲಿ ಅರಸನು ಕೊಟ್ಟಂತ ಆಹಾರವನ್ನು ಎಲ್ಲರೂ ತಿನ್ನಬೇಕು ಎನ್ನುವಂತ ಒಂದು ಆಜ್ಞೆ ಇತ್ತು. ಆದ್ರೂ ಸಹ ಇವರು ಅದನ್ನು ಹೊರತುಪಡಿಸಿ ಬೇರೆ ಆಹಾರವನ್ನು ಸೇವನೆ ಮಾಡಿ ಅರಸನ ಆಹಾರವನ್ನು ಉಣ್ಣುವಂತ ಆ ಜನರ ಮುಖಗಳಂತೆ ತಾವು ಕಾಣಲ್ಪಡಬೇಕು ಎಂಬುದಾಗಿ ಹೇಳಿ ಇದಕ್ಕೆ ಬೇರೆ ರೀತಿಯಾದಂತ ಒಂದು ತೀರ್ಮಾನವನ್ನೇ ಅವರು ಮಾಡಿಟ್ಟಿದ್ದರು. Most of the time we stuck with one plan. If world says you have to follow this, we say no other go, we have to follow that. My dear friend, no, it's not so. God always has some other plan. ಪ್ರೀತಿಯುಳ್ಳ ದೇವಜನರೇ, ನಾವು ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ತೀರ್ಮಾನವನ್ನು ಇಟ್ಟಿರ್ತೇವೆ. ಆದ್ರೆ ಇಲ್ಲಿ ಲೋಕದಲ್ಲಿ ನೋಡಬೇಕಾದ್ರೆ ಇದೇ ಒಂದು ತೀರ್ಮಾನ, ಇದೇ ಆಜ್ಞೆ, ಇದನ್ನು ಎಲ್ಲರೂ ಪಾಲಿಸಬೇಕೆಂಬುದಾಗಿ ಹೇಳುವಾಗ ನಾವು ತಡವರಿಸುತ್ತೇವೆ. ಆದ್ರೆ ದೇವರಿಗೆ ನಮ್ಮಲ್ಲಿ ಬೇರೆ ರೀತಿಯಾದಂತಹ ಒಂದು ತೀರ್ಮಾನವು ಕಾಣುತ್ತೆ. God says, I have a plan for you, a plan for prosperity. God's plan is always for prosperity. ದೇವರು ನಮ್ಮನ್ನು ನೋಡಿ ಹೇಳುವಂತ ಮಾತು, ನಿನಗೋಸ್ಕರ ನಾನು ಒಂದು ತೀರ್ಮಾನವನ್ನು ಇಟ್ಟಿದ್ದೇನೆ. ಆ ತೀರ್ಮಾನವು ನೀನು ಸಮೃದ್ಧಿಯಾಗಿ ಇರುವುದಕ್ಕೆ. ದೇವರ ತೀರ್ಮಾನವು ಯಾವಾಗಲೂ ನಾವು ಸಮೃದ್ಧಿಯಾಗಿ ಇರಬೇಕು ಎಂಬುದಾಗಿ ಇಚ್ಛಿಸುವಂತದ್ದಾಗಿದೆ. Look for God's plan and ask God to show you and to give you his plan so that you can follow that plan rather than the world's plan. ದೇವರ ತೀರ್ಮಾನವನ್ನು ನೀವು ತಿಳಿದುಕೊಳ್ಳಿರಿ. ಆತನ ತೀರ್ಮಾನವನ್ನು ತಿಳಿದುಕೊಂಡು ಈ ಲೋಕದಲ್ಲಿ ಕಾಣಲ್ಪಡುವಂತ ತೀರ್ಮಾನಕ್ಕಿಂತಲೂ ಆತನ ತೀರ್ಮಾನವು ಬಹಳ ಸ್ಪಷ್ಟವಾಗಿಯೂ ಮತ್ತು ಅದು ಉತ್ತಮವಾಗಿಯೂ ಕಾಣಲ್ಪಡುತ್ತದೆ. If you read Daniel chapter 1 verses 12 to 15 says, see how Daniel puts it across. Prove thy servants, I beseech thee, 10 days, and let them give us pulse to eat and water to drink, and let our countenance be looked upon before thee, and the countenance of the children that eat of the portion of king's meat. And as thou seest, deal with thy servant. So ye consented them in this matter, and proved them 10 days. And at the end of 10 days, their countenance appeared fairer and fatter in flesh than all the children who did eat the portion of the king's meat. ಇಲ್ಲಿ ನಾವು ನೋಡುತ್ತೇವೆ 12ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೂ ದಾನಿಯೇಲನು ಮೇಲ್ವಿಚಾರಕನ ಬಳಿಯಲ್ಲಿ ಹೇಳಿಕೊಳ್ಳುವುದು, ಅಯ್ಯ, 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು. ಆಹಾರಕ್ಕೆ ಕಾಯಿ ಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ. ಆಮೇಲೆ ನಮ್ಮ ಮುಖಗಳನ್ನು ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡಿದ್ದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸು ಎಂದು ಬಿನ್ನವಿಸಲು ಅವನು ಅವರ ಬಿನ್ನಹಕ್ಕೆ ಒಪ್ಪಿ 10 ದಿನ ಪರೀಕ್ಷಿಸಿದನು. ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರರಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರು. Most of the people in the world say, for our survival we have to do this thing and that thing. We know this is wrong, but still what to do? We have to survive. No, this is the kind of word we hear often. ನಾವು ಲೋಕದಲ್ಲಿ ಇದ್ದೇವೆ, ಲೋಕದಲ್ಲಿ ನಾವು ಜೀವನ ಮಾಡ್ಬೇಕಂದ್ರೆ ಇದೆಲ್ಲ ನಾವು ಮಾಡ್ಬೇಕು. ಇದು ನಾವು ಜೀವನ ನಡೆಸುವುದಕ್ಕೆ ಈ ಒಂದು ಮಾಡಬೇಕಾಗಿದೆ. ಇದು ತಪ್ಪೆಂದು ತಿಳಿದರೂ ಸಹ ಇದು ನಾವು ಮಾಡಬೇಕಾಗಿದೆ ಎಂಬುದಾಗಿ ಜನರು ಅನೇಕ ಬಾರಿ ಹೇಳುವುದನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. Unless we do these wrong things or criminal activities or support some criminal activities, we cannot survive in this world. We cannot do our business. Most of the people say these things. ಅನೇಕ ಜನರು ಹೇಳುವಂತದ್ದು, ನಾವು ಈ ಒಂದು ಕೆಟ್ಟ ಕಾರ್ಯಗಳಿಗೆ ಸಹಾಯ ಮಾಡದಿದ್ದರೆ, ಅವರಿಗೆ ಸರಿಯಾದಂತ ರೀತಿಯಲ್ಲಿ ನಾವು ನಡೆದುಕೊಳ್ಳದೆ ಹೋದ್ರೆ ಈ ಲೋಕದಲ್ಲಿ ವ್ಯಾಪಾರ ಮಾಡುವುದಕ್ಕೂ ಈ ಲೋಕದಲ್ಲಿ ನಾವು ಇರುವುದಕ್ಕೂ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಹೇಳುವುದನ್ನು ಕೇಳಿಸಿಕೊಂಡಿದ್ದೇವೆ.
blessings of God is only blessings, my dear friend. Understand this. If God blesses you, and you are blessed indeed, in that God does not give you, add any pain. ದೇವರ ಆಶೀರ್ವಾದವು ಯಾವಾಗಲೂ ಆಶೀರ್ವಾದವಾಗಿಯೇ ಕಾಣಲ್ಪಡುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಆತನು ಆಶೀರ್ವದಿಸುವುದಾದರೆ ಅದರಲ್ಲಿ ಯಾವುದೇ ನೋವನ್ನು ಕೂಡಿಸುವುದಿಲ್ಲ ಎಂಬುದಾಗಿ ತಿಳಿದುಕೊಳ್ಳಿರಿ. But whatever the prosperity the world gives, there is always pain attached to it. ಈ ಲೋಕದಲ್ಲಿ ಯಾವುದೇ ವಿಧವಾದಂತಹ ಸಂತೋಷವು ನಮಗೆ ಸಮೃದ್ಧಿಯು ಕೊಡುವುದಾದರೆ ಅದರಲ್ಲಿ ನೋವು ಎನ್ನುವಂಥದ್ದು ಇದ್ದೇ ಇರುತ್ತದೆ. God's plan is the best plan to follow. That's what is this. You see, Daniel and his friends decided to follow God's rule rather than the king's rule, and they achieved this very beautifully because they knew that God will make a way where there is no way at all, and his ways are prosperous. He says in this matter, he says they appeared, their countenance appeared fairer and fatter. ಇಲ್ಲಿ ನಾವು ನೋಡ್ತೇವೆ, ದಾನಿಯೇಲನು ದೇವರನ್ನು ಹಿಂಬಾಲಿಸುವಂತದ್ದು ಉತ್ತಮ ಎಂಬುದಾಗಿ ತಿಳಿದುಕೊಂಡನು. ಆತನು ಆ ರೀತಿಯಾಗಿ ತಿಳಿದುಕೊಂಡದ್ರಿಂದಲೇ ಆತನು ಮಾಡಿದಂತ ಕಾರ್ಯಗಳಲ್ಲಿ ಗೆಲುವನ್ನು ಕಾಣುವುದನ್ನು ನಾವು ನೋಡುತ್ತೇವೆ. ಅದನ್ನೇ ಇಲ್ಲಿ ಹೇಳಲ್ಪಟ್ಟಿದೆ ಸ್ಪಷ್ಟವಾಗಿ, ಸಕಲ ಯುವಕರಿಗಿಂತ ಇವರು ಸುಂದರರಾಗಿಯೂ ಪುಷ್ಟರಾಗಿಯೂ ಇರುವುದನ್ನು ಅವರು ಗಮನಿಸಿದರು ಎಂಬುದಾಗಿ. ಹಾಗಾದ್ರೆ ದೇವರ ಮಾತಿಗೆ ವಿಧೇಯರಾಗಿ ನಡೆಯುವಂತ ಸಮಯದಲ್ಲಿ ದೇವರು ನಮ್ಮ ಸಹಾಯಕ್ಕೆ ಬರುವಾತನಾಗಿ ಕಾಣಲ್ಪಡುತ್ತಾನೆ. Hallelujah. Hallelujah. Those people who are planted by the rivers of God, they will prosper and give fruit all the time. ದೇವರ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟಿರುವಂತ ಜನರು ಅವರು ತಕ್ಕ ಸಮಯದಲ್ಲಿ ಎಲ್ಲಾ ಕಾಲಗಳಲ್ಲಿಯೂ ಫಲಗಳನ್ನು ಕೊಡುವಂತವರಾಗಿರ್ತಾರೆ. Follow God's plan. ಆದ್ದರಿಂದ ದೇವರ ಒಂದು ತೀರ್ಮಾನವನ್ನು ನೀವು ಹಿಂಬಾಲಿಸಿರಿ. Word of God says in Romans chapter 12 verse 1 to 2, he says, Apostle Paul says, I beseech you therefore, brethren, by the mercies of God, that you present your bodies a living sacrifice, wholly acceptable unto God, which is your reasonable service. And be not conformed to this world, but ye be transformed by the renewing of your mind, that ye may prove what is that good and acceptable and perfect will of God. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. Be strong in your faith, do not conform to this world. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಈ ಲೋಕಕ್ಕೆ ನೀವು ಬೇಕಾಗಿರುವಂತಹ ಕಾರ್ಯಗಳಲ್ಲಿ ಹಿಂಬಾಲಿಸಬೇಡಿ. He says, present your bodies as a living sacrifice, holy and acceptable to God. ಆದ್ದರಿಂದ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ. That is the will of God in your life. ನಿನ್ನ ಜೀವಿತದಲ್ಲಿ ಇದೇ ದೇವರ ಒಂದು ತೀರ್ಮಾನವಾಗಿದೆ. It's not that God does not know the path you are passing through or the situation you are going through. God knows everything. ನೀನು ನಿನ್ನ ಜೀವನದಲ್ಲಿ ಹೋಗುತ್ತಿರುವಂತ ಮಾರ್ಗವು, ನೀನು ಅನುಭವಿಸುವಂತ ಕಾರ್ಯಗಳು
ಯಾರಿಗೂ ಗೊತ್ತಿಲ್ಲ, ದೇವರಿಗೆ ಗೊತ್ತಿಲ್ಲ ಎಂಬುದಾಗಿ ತಿಳಿಯಬೇಡ. ದೇವರಿಗೆ ನಿನ್ನ ಜೀವಿತದಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯವು ತಿಳಿದಿದೆ. Because our Lord Jesus Christ was tempted the same way we are being tempted. ನಾವು ನಮ್ಮ ಜೀವಿತದಲ್ಲಿ ಪರೀಕ್ಷಿಸಲ್ಪಡುವಂತ ರೀತಿಯಲ್ಲಿಯೇ ಯೇಸು ಕ್ರಿಸ್ತನು ಸಹ ತನ್ನ ಜೀವಿತದಲ್ಲಿ ಪರೀಕ್ಷಿಸಲ್ಪಟ್ಟನು. That is why he makes a prayer when he was leaving this world. He makes a prayer to Father God. He says in John chapter 17 verses 14 to 17, he says, it's a fervent prayer to God the Father. He says, I have given them thy word, and the word hath hated them, because they are not of this world, even as I am not of this world. I pray not that thou shouldest take them out of the world, but that thou shouldest keep them from evil. They are not of the world, even as I am not of the world. Sanctify them through thy truth, and thy word is truth. ಇಲ್ಲಿ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 14ರಿಂದ 17ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರು ಯೇಸು ಕ್ರಿಸ್ತನು ಮಾಡಿದಂತ ಒಂದು ಕಾರ್ಯಗಳನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಆತನ ಆಸಕ್ತಿಯುಳ್ಳಂತ ಒಂದು ಪ್ರಾರ್ಥನೆಯು, ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿಯದೆ ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕದವರನ್ನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠಿಪಡಿಸು. ನಿನ್ನ ವಾಕ್ಯವೇ ಸತ್ಯವು. ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟಿದ್ದೀನಿ ಎಂಬುದಾಗಿ ಹೇಳಲ್ಪಟ್ಟಿದೆ. My dear friend, we do not belong to this world, so do not yield to the worldliness. It is like a storm that comes against you, but still stands still. ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕಕ್ಕೆ ಸಂಬಂಧಪಟ್ಟಂತವರಲ್ಲ. ಆದ್ದರಿಂದ ಲೋಕದಲ್ಲಿ ಕಾಣಲ್ಪಡುವಂತ ಲೌಕಿಕವಾಗಿ ಬರುವಂತ ಕಾರ್ಯಗಳಿಗೆ ನಮ್ಮನ್ನು ಒಪ್ಪಿಸಿಕೊಡದೆ ನಾವು ದೃಢವಾಗಿ ನಿಂತುಕೊಳ್ಳಬೇಕು. ನಾವು ಈ ಒಂದು ಲೋಕದಲ್ಲಿ ಬರುವಂತ ಕಾರ್ಯಗಳು ಬಿರುಗಾಳಿಯ ರೂಪದಲ್ಲಿ ಬಂದರೂ ಸಹ ನಾವು ಅದರಲ್ಲಿ ದೃಢವಾಗಿ ಸ್ಥಿರವಾಗಿ ನಿಲ್ಲುವಂತವರಾಗಿ ಕಾಣಲ್ಪಡಬೇಕು. Be strong in your faith. Stand against the storm of this world, and you will be victorious. ನೀವು ನಿಮ್ಮ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಈ ಲೋಕದಲ್ಲಿ ಕಾಣಲ್ಪಡುವಂತ ಬಿರುಗಾಳಿಗೆ ವಿರುದ್ಧವಾಗಿ ನೀವು ನಿಲ್ಲುವುದಾದ್ರೆ ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿ ಇರುವುದನ್ನು ಕಾಣುವಿರಿ. And you are not alone in this fight. God is with you. ನೀವು ಈ ಲೋಕದಲ್ಲಿ ಒಂಟಿಯಾಗಿಲ್ಲ, ದೇವರು ನಿಮ್ಮ ಸಂಗಡ ಇದ್ದಾನೆ. Resolve in your heart to go by the word of God and be persistent and have confidence on God and have action plan according to God. ನೀವು ಉದ್ದೇಶಪೂರ್ವಕವಾಗಿ ಒಂದು ತೀರ್ಮಾನದೊಂದಿಗೆ ದೇವರಲ್ಲಿ ದೃಢವಾಗಿ ನಿಲ್ಲುವಂತವರಾಗಿಯೂ ದೇವರ ತೀರ್ಮಾನದ ಪ್ರಕಾರವಾಗಿ ನಡೆಯುವಂತವರಾಗಿಯೂ ಕಾಣಲ್ಪಡುವಾಗ ದೇವರ ಆಶೀರ್ವಾದದ ಹಸ್ತವು ನಿಮ್ಮ ಮೇಲೆ ಕಾಣಲ್ಪಡುತ್ತದೆ. If you want to see the result of all these things, you can read it, Daniel chapter 1 verses 17 to 21. He says very clearly, as for these 4 children who stood in their faith, God gave them knowledge and skill in all learning and wisdom. And Daniel had understanding in all visions and dreams. And in all matters of wisdom and understanding, the king inquired of them. He found them. They were 10 times better than all the magicians and astrologers that were in all their realm. One thing is certain, my dear friend. God has decided to bless you. Stand firm in your faith. ಇಲ್ಲಿ ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 17ನೇ ವಾಕ್ಯದಿಂದ ಹೇಳಲ್ಪಟ್ಟಿದೆ, ದಾನಿಯೇಲನು ದೇವರ ಮಾತಿಗೆ ವಿಧೇಯನಾದಾಗ ಅವರು ಯಾವ ರೀತಿಯಾಗಿ ಮಾರ್ಪಟ್ಟರು ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಟ್ಟಿದೆ. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ
ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ರಾಜನು ನೇಮಿಸಿದ ಕಾಲವು ಕಳೆದು ಯುವಕರನ್ನು ಸನ್ನಿಧಿಗೆ ತರತಕ್ಕ ಸಮಯವು ಬಂದಾಗ ಕಂಚುಕಿಯರ ಅಧ್ಯಕ್ಷರು ಅವರನ್ನು ನೆಬೂಕದ್ನೆಚ್ಚರನ ಸಮ್ಮುಖಕ್ಕೆ ಕರೆತಂದನು. ರಾಜನು ಅವರ ಸಂಗಡ ಮಾತಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ಯ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ. ಹಾಗಾದ್ರೆ ಇವರು ಎಲ್ಲರಿಗಿಂತಲೂ ಶ್ರೇಷ್ಠರಾಗಿ ಕಂಡು ಬಂದರು ಎಂಬುದಾಗಿ ಈ ವಾಕ್ಯಗಳಲ್ಲಿ ಸ್ಪಷ್ಟವಾಗುತ್ತದೆ. Yes, my dear friend, God has chosen you and God decided to bless you many-fold compared to the worldly people. Why do you want to stop that? Be strong. Don't follow the worldliness. Be strong in your faith and God's blessings is on you. God bless you. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಬ್ಬರನ್ನು ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ. ಆದ್ದರಿಂದ ದೇವರು ಕೊಟ್ಟಂತ ಆ ಒಂದು ಕ್ರಮಬದ್ಧತೆ ನಿಯಮಾವಳಿಯ ಪ್ರಕಾರವಾಗಿ ನಂಬಿಕೆಯಲ್ಲಿ ಆತನ ಮಾರ್ಗದಲ್ಲಿ ನೀವು ನಡೆಯಿರಿ. ಲೋಕವು ಕಾಣಲ್ಪಡುವಂತ ಲೋಕದಲ್ಲಿ ಬರುವಂತ ಈ ಬಿರುಗಾಳಿಗೆ ಸಿಲುಕಿಕೊಂಡು ನಿಮ್ಮ ನಂಬಿಕೆಯನ್ನು ನೀವು ಬಿಟ್ಟು ಬಿಡಬೇಡಿರಿ. ಯಾಕೆಂದರೆ ಆತನಲ್ಲಿ ನಂಬಿಕೆಯಿಂದ ವಿಧೇಯತ್ವದಿಂದ ಜೀವಿಸುವಂತವರ ಮೇಲೆ ಆತನ ಕರುಣೆಯು ದಯೆಯು ಯಾವಾಗಲೂ ಕಾಣಲ್ಪಡುತ್ತಾ ಇದೆ ಎಂಬುದಾಗಿ ಈ ಒಂದು ವಾಕ್ಯಗಳ ಮುಖಾಂತರವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ದೇವರ ವಿಧೇಯರಾಗಿ ಆತನ ಮಾರ್ಗದಲ್ಲಿ ನಡೆಯುವಾಗ ಆತನು ನಮ್ಮ ಸಂಗಡ ಕಾಣಲ್ಪಡುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's close in prayer. Heavenly Father, we praise and worship you, Lord, for the wonderful time to come to your presence, O God Jesus. Lord, again you said, be strong in our faith. Thank you, Lord, for the wonderful message. Father, bless all those who heard this message. Yes, Master, we are human beings, but Lord, you have prayed for us. Lord, your prayer is for us, Lord, to protect us from all evils of this world. The world may, Lord, come against us, but when you are with us, who can be against us? Thank you, Lord. Bless all your people, whatever the situation they are passing through, whatever the adverse atmosphere they are going through. Lord, as I pray, let heavenly hand be upon them, O God. Protect them, provide all their needs. Whoever their enemies, remove them from the path, O God Jesus. Yes, Master, let your presence go before them, setting everything, Lord, set right every crooked path, O God Jesus. Yes, Master, whatever the sickness, whatever the fear, whatever the losses, whatever the problems, I pray, oh God, at this moment, let heavenly hand touch them, Lord, and heal them. Provide their needs, oh God. Wipe away the tears, Lord. Strengthen them and bless them. And bless everyone in the family. Those who are in the hospital, those who are in the homes, who are feeling sick, Lord, especially for those corona people who are affected with corona. Lord, I pray, touch them and heal them, oh Lord Jesus, right now. Bless everyone. In Jesus' precious name I pray. Amen, amen, amen. Amen. God bless you. ನನ್ನ ಮನೆವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಶ್ರೀ. ನನ್ನ ಮನೆವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನು ಮರೆಯಬೇಡ. ಆಮೆನ್, ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.